ಈಗ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ 9 ಗುರುವಾರ ನಡೆಯುತ್ತೆ, ಅಂದರೆ ನಾಳೆ ಇದೆ ಉಪಚುನಾವಣೆ. ಬಟ್ ಈಗ ಭರ್ಜರಿ ಪ್ರಚಾರ ಕಾರ್ಯಗಳು ನಡೀತಾ ಇದೆ. ಬಟ್ ಈ ಟೈಮ್ನಲ್ಲೇ ಗ್ಯಾರಂಟಿದು ದುಡ್ಡು ಹಾಕಿಬಿಟ್ಟಿದಾರಂತೆ. ಬಿಹಾರದ ಹಾಕಿದರೆ 10,000 ಬಂದು ಬಿತ್ತು ಮಹಿಳೆಯರ ಅಕೌಂಟ್ಗೆ. ಭಾಳ ಪ್ಲಸ್ ಆಯಿತು ಅದು JDUಗೆ ಅಂಥೇಳಿ. ಆದರೆ ಈಗ ಕರ್ನಾಟಕದಲ್ಲೂ ಕೂಡ ಆ ಹಣವನ್ನು ಹಾಕಿದ್ದಾರೆ. ಇದು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆಗಿದೆ ಅನ್ನುವಂಥ ಆರೋಪ. BJPಯವರು ಕೂಡ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದರು. ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ಉಲ್ಲಂಘನೆ ಆಗಿದೆ ಅಂಥೇಳಿ. ನೋಡಿ, ಚುನಾವಣೆ ಘೋಷಣೆ ಆದಮೇಲೆ ಅಥವಾ ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಇರುವಾಗ ಅಲ್ಲಿ ನಿಯಮಗಳಂತ ಇರುತ್ತೆ, ನೀತಿ ಸಂಹಿತೆ ಅಂತಿರುತ್ತೆ. ಅದನ್ನು ಉಲ್ಲಂಘನೆ ಮಾಡಿ ನೀವು ಯಾಕೆ ಹಣವನ್ನು ಹಾಕಿದ್ರಿ ಅಂತ ಚುನಾವಣಾ ಆಯೋಗ ಪ್ರಶ್ನೆಯನ್ನು ಮಾಡಿದೆ. ನೋಡಿ, ರಾಜ್ಯಕ್ಕೆ ನೋಟಿಸನ್ನು ಕೇಳಿದೆ, ಈಗ ಉತ್ತರವನ್ನು ಕೇಳಿದೆ ಆಯೋಗ. ಏನಿದು ನಿಮ್ಮ ಈ ಗ್ಯಾರಂಟಿ ಹಣ ಹಾಕಿರೋದು ಉದ್ದೇಶ ಅಂಥೇಳಿ. ಅದರಲ್ಲೂ ಈಗ ಫಲಾನುಭವಿಗಳೇನಿದ್ದಾರೆ ಅಲ್ಲಿ ಕರ್ನಾಟಕ ಇದ್ದಾರೆ. ಬಟ್ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯ ಈ ಚುನಾವಣೆ ಮೇಲೆ ಇದು ಪರಿಣಾಮ ಬೀರ್ಬೋದು ಅಂಥೇಳಿ BJPಯವರು ದೂರನ್ನು ಕೊಟ್ಟಿರ್ತಾರೆ. ಹಾಗಾಗಿ ಇದಕ್ಕೆ ಕ್ಲಾರಿಟಿಯನ್ನು ಕೇಳಿದೆ ಈಗ BJPಯವರು. ನೋಡಿ, ಗ್ಯಾರಂಟಿ ನಿಲ್ಲಿಸುವಂಥ ಒಂದು ಷಡ್ಯಂತ್ರ ಇದು ಅಂತ ಕಾಂಗ್ರೆಸ್ನವರು ಆರೋಪವನ್ನು ಮಾಡಿದ್ದಾರೆ. BJPಯ ಮುಖವಾಡ ಕಳಿಸಿದೆ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಕೋರ್ಟ್ಗೆ ಅರ್ಜಿ ಹಾಕಿದ್ದು ಖಂಡನೀಯ. ಇದು ಕಳೆದ ತಿಂಗಳದ್ದು ಈ ತಿಂಗಳು ಹಣ ನೀಡಬಾರ್ದೆಂದು ಕೋರ್ಟ್ಗೆ ಅರ್ಜಿನ ಹಾಕಿದ್ದಾರೆ ಅಂತವ್ರು. ಯಾಕಂದರೆ ಗೃಹಲಕ್ಷ್ಮಿದು ಬ್ಯಾಲೆನ್ಸ್ ಇತ್ತು ಅದು. ಬಟ್ ಈಗ ಏಕಾಏಕಿ ಯಾಕೆ ಆ ಹಣವನ್ನು ಹಾಕಿದ್ರಿ ಅಂಥೇಳಿ ಕೋರ್ಟು ಕೂಡ ಕೇಳ್ತಾ ಇದೆ, ಜೊತೆಗೆ ಚುನಾವಣಾ ಆಯೋಗ ಕೂಡ ಕೇಳಿದೆ. ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಅಂತ ಹೇಳಿದ್ರೆ, ಈಗ SIR ಏನಿದೆ, ಮತಪಟ್ಟಿ ಪರಿಷ್ಕರಣೆ ಏನಿದೆ, ವಿಶೇಷ ಮತಪಟ್ಟಿ ಪರಿಷ್ಕರಣೆ ಕರ್ನಾಟಕದಲ್ಲೂ ಕೂಡ ನೆಕ್ಸ್ಟ್ ಶುರುವಾಗ್ತಾ ಇದೆ. ಈಗಾಗಲೇ ಪಶ್ಚಿಮ ಬಂಗಾಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕಂಪ್ಲೀಟ್ ಆಗಿದೆ. ಪರ ವಿರೋಧವನ್ನು ಕೂಡ ನಾವು ನೋಡಿದ್ವಿ. ಕರ್ನಾಟಕದಲ್ಲಿ ಆರಂಭ ಆಗ್ತಾ ಇದೆ. ಈಗ ಇದೇ ತಿಂಗಳ 29ಕ್ಕೆ ಪಂಚರಾಜ್ಯಗಳ ಚುನಾವಣೆಗಳು ಮುಗಿದಾದ್ಮೇಲೆ ಇಲ್ಲಿ ಶುರುವಾಗುತ್ತೆ. ಇಲ್ಲಿ ಶುರುವಾದ ಮೇಲೆ ಹಾಗಾದರೆ ಎಷ್ಟು ಮತದಾರರು ಮತಪಟ್ಟಿಯಿಂದ ಆಚೆ ಬರ್ಬೋದು, ಅಕ್ರಮವಾಗಿ ಯಾರು ನಿಲ್ಲಿಸಿದಾರೋ, ಡಬಲ್ ಓಟ್ ಯಾರಿದೆಯೋ, ಸತ್ತೋರ ಮೇಲೆ ಯಾರು ಓಟ್ ಹಾಕ್ತಿದ್ದಾರೋ, ಇದೆಲ್ಲವೂ ಕೂಡ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಇಲ್ಲಿ ಎಷ್ಟು ಲಕ್ಷ ಗಂಟ್ಲೆ ಇರುತ್ತಾ ಅಥವಾ ಕೋಟಿ ಗಂಟ್ಲೆ ಇರುತ್ತಾ, ಇವೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಭಾರಿ ವಿರೋಧ ವ್ಯಕ್ತವಾಗ್ತಾ ಇತ್ತು. ಬೇಡ ಮತಪಟ್ಟಿ ಪರಿಷ್ಕರಣೆ ಮಾಡೋದು, ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಒಂದು ಷಡ್ಯಂತ್ರ ಅಂಥೇಳಿ. ನೋಡೋಣ ಮುಂದೆ ಏನಾಗ್ಬೋದು ಕರ್ನಾಟಕದಲ್ಲಿ ಅಂಥೇಳಿ.